ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಸ್ಫೋಟಕ ತಿರುವು ಸಿಕ್ಕಿದೆ. ನಿವೃತ್ತ IAS ಅಧಿಕಾರಿ ಸೇರಿ 4 ಅಧಿಕಾರಿಗಳ ಕೊರಳಿಗೆ ಸುತ್ತಿಕೊಂಡಿದೆ. ತನಿಖೆಯಲ್ಲಿ ಲೋಕಾಯುಕ್ತ ತನಿಖೆ ದಾರಿ ತಪ್ತ ಅನ್ನೋ ಗುಮಾನಿ ಕೂಡ ಜೋರಾಗಿದೆ. ಮೂಡ ಹಗರಣದಲ್ಲಿ ಅಧಿಕಾರಿಗಳದ್ದೇ ಲೋಪ. ನಿವೃತ್ತ IAS ಅಧಿಕಾರಿ ಕುಮಾರ್ ನಾಯಕ್ಗೆ ಸಂಕಷ್ಟ. ಮೂಡ ಸೈಟ್ ಹಂಚಿಕೆಯಲ್ಲಿ CM ಫ್ಯಾಮಿಲಿ ಸದ್ಯಕ್ಕೆ ಸೇಫ್ ಆಗಿದೆ. ತನಿಖೆ ಉರುಳಿನಿಂದ ತಪ್ಪಿಸಿಕೊಂಡಿದ್ದಾರೆ. ಇದೀಗ ಮೂಡ ನಿವೇಶನ ಹಂಚಿಕೆ ಹಗರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ನಿವೃತ್ತ ಅಧಿಕಾರಿ ಹಾಲಿ ಸಂಸದ ಕುಮಾರ್ ನಾಯಕ್ ಸೇರಿ 4 ಸರ್ಕಾರಿ ಅಧಿಕಾರಿಗಳ ಲೋಪ ಲೋಕಾವರ್ದಿಯಲ್ಲಿ ಬಹಿರಂಗ ಆಗಿದೆ. ಅಂದಿನ DC ಆಗಿದ್ದ ಹಾಲಿ ಸಂಸದ ಕುಮಾರ್ ನಾಯಕ್, ಅಂದಿನ ತಹಶೀಲ್ದಾರ್ ಶಂಕರ್, ರೆವಿನ್ಯೂ ಇನ್ಸ್ಪೆಕ್ಟರ್ ಸಿದ್ದಪ್ಪಾಜಿ, ಸರ್ವೇಯರ್ ಶಂಕರ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಶಿಫಾರಸು ಮಾಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏಲಿನೇಷನ್ ಮಾಡೋದ್ರಿಂದ ಯಾವುದೇ ಒಂದು ಈ ಒಂದು ಪ್ರಕರಣದ ಮೇಲೆ ಪ್ರಭಾವ ಆಗಿದೆ ಅಂತ ಹೇಳಿದರೆ ನನಗೆ ಅನಿಸ್ತಾ ಇಲ್ಲ. ಆದರೂ ಕೂಡ ಅವ್ರು ಏನು ವರದಿಯಲ್ಲಿ ಹೇಳಿದ್ದಾರೆ ಅನ್ನೋದು ನಾವು ನೋಡ್ತಿದ್ದೀವಿ. ಮೂಡ ಸಂಕಷ್ಟದಿಂದ ಪಾರಾದ್ರ ಸಿದ್ದರಾಮಯ್ಯ. ಮೂಡ ಹಗರಣದಿಂದ ಸಿದ್ದರಾಮಯ್ಯ ಪಾರಾದ್ರ ಅನ್ನೋ ಗುಮಾನಿ ಶುರುವಾಗಿದೆ. ದೇವರಾಜು ಬರೆದ ಪತ್ರದಲ್ಲಿ DCM ಎಂಬ ಅಂಶ ಉಲ್ಲೇಖ ಆಗಿದೆ. 1996ರಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡಲು ದೇವರಾಜು ಅರ್ಜಿ ಸಲ್ಲಿಸಿದ್ರು. DCM ಎಂಬ ಬರಹ ಬಗ್ಗೆ ಅಧಿಕಾರಿಗಳು ಪ್ರಶ್ನೆ ಕೇಳಿದ್ದಾರೆ. ಆದರೆ ನಾನು DCM ಎಂದು ಬರದೇ ಇಲ್ಲ ಎಂದು ದೇವರಾಜ್ ಉತ್ತರಿಸಿದ್ದಾರೆ. ಲೋಕಾಧಿಕಾರಿಗಳ ವಿರುದ್ಧ ದೂರುದಾರ ಸ್ನೇಹಮಯಿ ಕೃಷ್ಣ ಕಿಡಿಕಾರಿದ್ದಾರೆ. ಮೂಡಾದಿಂದ 14 ಸೈಟ್ ಹಿಂದಕ್ಕೆ ಪಡೆಯುವ ಬಗ್ಗೆ ತೀರ್ಮಾನಿಸಲಾಗುವುದು ಅಂತ CM ಪುತ್ರ ಯತೀಂದ್ರ ಹೇಳಿದ್ದಾರೆ. ಸರ್, ಅವರು ವರದಿಯಲ್ಲಿ ಸಲ್ಲಿಸಿರೋಂಥ ಅಂಶಗಳನ್ನು ಮತ್ತು ಅದಕ್ಕೆ ಪೂರಕವಾಗಿರತಕ್ಕಂಥ ದಾಖಲಾತಿಗಳ ಬಗ್ಗೆ ಅವ್ರು ಏನು ಹೇಳಿದರೆ ಅದು ಗಮನಿಸಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾನು ಏನು ಆರೋಪ ಮಾಡಿದೆ ಅದು ಸ್ಪಷ್ಟವಾಗಿ ಸಾಬೀತಾಗಿದೆ ಅಂದರೆ. ಆದರೆ ಇವರು ಅದನ್ನು ತಿರುಚಿ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಅಂದರೆ ಏನು ನಿವೇಶನ ಕೊಟ್ಟಿದ್ದಾರೆ ಅವ್ರು ಮಾತ್ರ ಅಪರಾಧಿಗಳು, ಪಡ್ಕೊಂಡ್ರೆ ಅಪರಾಧಿಗಳಲ್ಲ ಅಂತೇಳಿ. ಇದು ಸ್ಪಷ್ಟವಾಗಿ ಪ್ರಭಾವಕ್ಕೊಳಗಾಗಿ ಏನು ಆರೋಪಗಳಿದ್ದಾರೆ ಅವರ ಪ್ರಭಾವಕ್ಕೊಳಗಾಗಿ ಈ ವರದಿಯನ್ನು ಸಲ್ಲಿಸಿದ್ದಾರೆ. ಅದನ್ನ ತಂದೆಯವ್ರನ್ನ ಕೇಳಬೇಕು, ತಾಯಿಯವ್ರನ್ನ ಕೇಳಬೇಕು. ಯಾಕೆಂತಂದ್ರೆ ಅಲ್ಟಿಮೇಟ್ಲಿ ಅದು ತಾಯಿಯವ್ರು ಬರ್ಬೇಕಾಗಿದ್ದು. ಹಾಗಾಗಿ ಅವ್ರು ಏನ್ ನ್ಯಾಯವಾಗಿ ಬರ್ಬೇಕಾಗಿದ್ದು ತೆಗೆದುಕೊಂಡದನ್ನೇ ಅವ್ರ ಹಗರಣ ಅಂತ ಹೇಳಿ ಬಿಂಬಿಸಿ ಸುಳ್ಳು ಹೇಳಿದ್ರು. ಮೂಡ ಹಗರಣದಲ್ಲಿ ಲೋಕಾಯುಕ್ತ ತನಿಖೆ ದಾರಿ ತಪ್ಪಿತ. CM ಕುಟುಂಬಕ್ಕೆ ಕ್ಲೀನ್ ಚೀಟ್ ನೀಡಲು ವರದಿಯನ್ನೇ ತಿರುಚಿದ್ರ ಅನ್ನೋದು ಪ್ರಶ್ನೆಯಾಗಿ ಉಳಿದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಸ್ಫೋಟಕ ತಿರುವು ಸಿಕ್ಕಿದೆ. ನಿವೃತ್ತ IAS ಅಧಿಕಾರಿ ಸೇರಿ 4 ಅಧಿಕಾರಿಗಳ ಕೊರಳಿಗೆ ಸುತ್ತಿಕೊಂಡಿದೆ. ತನಿಖೆಯಲ್ಲಿ ಲೋಕಾಯುಕ್ತ ತನಿಖೆ ದಾರಿ ತಪ್ತ ಅನ್ನೋ ಗುಮಾನಿ ಕೂಡ ಜೋರಾಗಿದೆ. ಮೂಡ ಹಗರಣದಲ್ಲಿ ಅಧಿಕಾರಿಗಳದ್ದೇ ಲೋಪ. ನಿವೃತ್ತ IAS ಅಧಿಕಾರಿ ಕುಮಾರ್ ನಾಯಕ್ಗೆ ಸಂಕಷ್ಟ. ಮೂಡ ಸೈಟ್ ಹಂಚಿಕೆಯಲ್ಲಿ CM ಫ್ಯಾಮಿಲಿ ಸದ್ಯಕ್ಕೆ ಸೇಫ್ ಆಗಿದೆ. ತನಿಖೆ ಉರುಳಿನಿಂದ ತಪ್ಪಿಸಿಕೊಂಡಿದ್ದಾರೆ. ಇದೀಗ ಮೂಡ ನಿವೇಶನ ಹಂಚಿಕೆ ಹಗರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ನಿವೃತ್ತ ಅಧಿಕಾರಿ ಹಾಲಿ ಸಂಸದ ಕುಮಾರ್ ನಾಯಕ್ ಸೇರಿ 4 ಸರ್ಕಾರಿ ಅಧಿಕಾರಿಗಳ ಲೋಪ ಲೋಕಾವರ್ದಿಯಲ್ಲಿ ಬಹಿರಂಗ ಆಗಿದೆ. ಅಂದಿನ DC ಆಗಿದ್ದ ಹಾಲಿ ಸಂಸದ ಕುಮಾರ್ ನಾಯಕ್, ಅಂದಿನ ತಹಶೀಲ್ದಾರ್ ಶಂಕರ್, ರೆವಿನ್ಯೂ ಇನ್ಸ್ಪೆಕ್ಟರ್ ಸಿದ್ದಪ್ಪಾಜಿ, ಸರ್ವೇಯರ್ ಶಂಕರ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಶಿಫಾರಸು ಮಾಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏಲಿನೇಷನ್ ಮಾಡೋದ್ರಿಂದ ಯಾವುದೇ ಒಂದು ಈ ಒಂದು ಪ್ರಕರಣದ ಮೇಲೆ ಪ್ರಭಾವ ಆಗಿದೆ ಅಂತ ಹೇಳಿದರೆ ನನಗೆ ಅನಿಸ್ತಾ ಇಲ್ಲ. ಆದರೂ ಕೂಡ ಅವ್ರು ಏನು ವರದಿಯಲ್ಲಿ ಹೇಳಿದ್ದಾರೆ ಅನ್ನೋದು ನಾವು ನೋಡ್ತಿದ್ದೀವಿ. ಮೂಡ ಸಂಕಷ್ಟದಿಂದ ಪಾರಾದ್ರ ಸಿದ್ದರಾಮಯ್ಯ.
ಮೂಡ ಹಗರಣದಿಂದ ಸಿದ್ದರಾಮಯ್ಯ ಪಾರಾದ್ರ ಅನ್ನೋ ಗುಮಾನಿ ಶುರುವಾಗಿದೆ. ದೇವರಾಜು ಬರೆದ ಪತ್ರದಲ್ಲಿ ಡಿಸಿಎಂ ಎಂಬ ಅಂಶ ಉಲ್ಲೇಖ ಆಗಿದೆ. 1996ರಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡಲು ದೇವರಾಜು ಅರ್ಜಿ ಸಲ್ಲಿಸಿದ್ರು. ಡಿಸಿಎಂ ಎಂಬ ಬರಹ ಬಗ್ಗೆ ಅಧಿಕಾರಿಗಳು ಪ್ರಶ್ನೆ ಕೇಳಿದ್ದಾರೆ. ಆದರೆ ನಾನು ಡಿಸಿಎಂ ಎಂದು ಬರದೇ ಇಲ್ಲ ಎಂದು ದೇವರಾಜ್ ಉತ್ತರಿಸಿದ್ದಾರೆ. ಲೋಕಾಧಿಕಾರಿಗಳ ವಿರುದ್ಧ ದೂರುದಾರ ಸ್ನೇಹಮಯಿ ಕೃಷ್ಣ ಕಿಡಿಕಾರಿದ್ದಾರೆ. ಮೂಡಾದಿಂದ 14 ಸೈಟ್ ಹಿಂದಕ್ಕೆ ಪಡೆಯುವ ಬಗ್ಗೆ ತೀರ್ಮಾನಿಸಲಾಗುವುದು ಅಂತ ಸಿಎಂ ಪುತ್ರ ಯತೀಂದ್ರ ಹೇಳಿದ್ದಾರೆ. ಸರ್, ಅವರು ವರದಿಯಲ್ಲಿ ಸಲ್ಲಿಸಿರೋಂಥ ಅಂಶಗಳನ್ನು ಮತ್ತು ಅದಕ್ಕೆ ಪೂರಕವಾಗಿರತಕ್ಕಂಥ ದಾಖಲಾತಿಗಳ ಬಗ್ಗೆ ಅವ್ರು ಏನು ಹೇಳಿದರೆ ಅದು ಗಮನಿಸಿದಾಗ ಸ್ಪಷ್ಟ ಗೊತ್ತಾಗುತ್ತೆ ನಾನು ಏನು ಆರೋಪ ಮಾಡಿದೆ ಅದು ಸ್ಪಷ್ಟವಾಗಿ ಸಾಬೀತಾಗಿದೆ ಅಂದರೆ. ಆದರೆ ಇವರು ಅದನ್ನು ತಿರುಚಿ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಅಂದರೆ ಏನು ನಿವೇಶನ ಕೊಟ್ಟಿದ್ದಾರೆ ಅವ್ರು ಮಾತ್ರ ಅಪರಾಧಿಗಳು, ಪಡ್ಕೊಂಡ್ರೆ ಅಪರಾಧಿಗಳಲ್ಲ ಅಂತೇಳಿ. ಇದು ಸ್ಪಷ್ಟವಾಗಿ ಪ್ರಭಾವಕ್ಕೊಳಗಾಗಿ ಏನು ಆರೋಪಗಳಿದ್ದಾರೆ ಅವರ ಪ್ರಭಾವಕ್ಕೊಳಗಾಗಿ ಈ ವರದಿಯನ್ನು ಸಲ್ಲಿಸಿದ್ದಾರೆ. ಅದನ್ನ ನಾನು ತಂದೆಯವ್ರನ್ನ ಕೇಳಬೇಕು, ತಾಯಿಯವ್ರನ್ನ ಕೇಳಬೇಕು. ಯಾಕೆಂತಂದ್ರೆ ಅಲ್ಟಿಮೇಟ್ಲಿ ಅದು ತಾಯಿಯವ್ರು ಬರ್ಬೇಕಾಗಿದ್ದು. ಹಾಗಾಗಿ ಅವ್ರು ಏನ್ ನ್ಯಾಯವಾಗಿ ಬರ್ಬೇಕಾಗಿದ್ದು ತೆಗೆದುಕೊಂಡದನ್ನೇ ಅವ್ರ ಹಗರಣ ಅಂತ ಹೇಳಿ ಬಿಂಬಿಸಿ ಸುಳ್ಳು ಹೇಳಿದ್ರು. ಮೂಡ ಹಗರಣದಲ್ಲಿ ಲೋಕಾಯುಕ್ತ ತನಿಖೆ ದಾರಿ ತಪ್ಪಿತ. ಸಿಎಂ ಕುಟುಂಬಕ್ಕೆ ಕ್ಲೀನ್ ಚೀಟ್ ನೀಡಲು ವರದಿಯನ್ನೇ ತಿರುಚಿದ್ರ ಅನ್ನೋದು ಪ್ರಶ್ನೆಯಾಗಿ ಉಳಿದಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಸ್ಫೋಟಕ ತಿರುವು ಸಿಕ್ಕಿದೆ. ನಿವೃತ್ತ IAS ಅಧಿಕಾರಿ ಸೇರಿ 4 ಅಧಿಕಾರಿಗಳ ಕೊರಳಿಗೆ ಸುತ್ತಿಕೊಂಡಿದೆ. ತನಿಖೆಯಲ್ಲಿ ಲೋಕಾಯುಕ್ತ ತನಿಖೆ ದಾರಿ ತಪ್ತಾ ಅನ್ನೋ ಗುಮಾನಿ ಕೂಡ ಜೋರಾಗಿದೆ. ಮೂಡ ಹಗರಣದಲ್ಲಿ ಅಧಿಕಾರಿಗಳದ್ದೇ ಲೋಪ. ನಿವೃತ್ತ IAS ಅಧಿಕಾರಿ ಕುಮಾರ್ ನಾಯಕ್ಗೆ ಸಂಕಷ್ಟ. ಮೂಡ ಸೈಟ್ ಹಂಚಿಕೆಯಲ್ಲಿ ಸಿಎಂ ಫ್ಯಾಮಿಲಿ ಸದ್ಯಕ್ಕೆ ಸೇಫ್ ಆಗಿದೆ. ತನಿಖೆ ಉರುಳಿನಿಂದ ತಪ್ಪಿಸಿಕೊಂಡಿದ್ದಾರೆ. ಇದೀಗ ಮೂಡ ನಿವೇಶನ ಹಂಚಿಕೆ ಹಗರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ನಿವೃತ್ತ ಅಧಿಕಾರಿ ಹಾಲಿ ಸಂಸದ ಕುಮಾರ್ ನಾಯಕ್ ಸೇರಿ 4 ಸರ್ಕಾರಿ ಅಧಿಕಾರಿಗಳ ಲೋಪ ಲೋಕ ವರದಿಯಲ್ಲಿ ಬಹಿರಂಗ ಆಗಿದೆ. ಅಂದಿನ ಡಿಸಿ ಆಗಿದ್ದ ಹಾಲಿ ಸಂಸದ ಕುಮಾರ್ ನಾಯಕ್, ಅಂದಿನ ತಹಶೀಲ್ದಾರ್ ಶಂಕರ್, ರೆವಿನ್ಯೂ ಇನ್ಸ್ಪೆಕ್ಟರ್ ಸಿದ್ದಪ್ಪಾಜಿ, ಸರ್ವೇಯರ್ ಶಂಕರ್ ವಿರುದ್ಧ ಶಿಸ್ತು ಕ್ರಮಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಶಿಫಾರಸು ಮಾಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏಲಿನೇಷನ್ ಮಾಡೋದ್ರಿಂದ ಯಾವುದೇ ಒಂದು ಈ ಒಂದು ಪ್ರಕರಣದ ಮೇಲೆ ಪ್ರಭಾವ ಆಗಿದೆ ಅಂತ ಹೇಳಿದರೆ ನನಗೆ ಅನಿಸ್ತಾ ಇಲ್ಲ. ಆದರೂ ಕೂಡ ಅವ್ರು ಏನು ವರದಿಯಲ್ಲಿ ಹೇಳಿದ್ದಾರೆ ಅನ್ನೋದು ನಾವು ನೋಡ್ತಿದ್ದೀವಿ. ಮೂಡ ಸಂಕಷ್ಟದಿಂದ ಪಾರಾದ್ರ ಸಿದ್ದರಾಮಯ್ಯ. ಮೂಡ ಹಗರಣದಿಂದ ಸಿದ್ದರಾಮಯ್ಯ ಪಾರಾದ್ರ ಅನ್ನೋ ಗುಮಾನಿ ಶುರುವಾಗಿದೆ. ದೇವರಾಜು ಬರೆದ ಪತ್ರದಲ್ಲಿ ಡಿಸಿಎಂ ಎಂಬ ಅಂಶ ಉಲ್ಲೇಖ ಆಗಿದೆ. 1996ರಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಡಲು ದೇವರಾಜು ಅರ್ಜಿ ಸಲ್ಲಿಸಿದ್ರು. ಡಿಸಿಎಂ ಎಂಬ ಬರಹ ಬಗ್ಗೆ ಅಧಿಕಾರಿ